ಐಶ್ವರ್ಯ ಗೌಡಳಿಂದ ಚಿನ್ನದ ಮಾಲೀಕನಿಗೆ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಒಂದು ಪ್ರಕರಣ. ಡಿಕೆ ಸುರೇಶ್ ರೀತಿ ಹಲವು ಮಂದಿ ಜೊತೆ ನಟ ಧರ್ಮ ಸಂಭಾಷಣೆ ಮಾಡಿದ್ದಾರೆ. ಡಿಕೆ ಸುರೇಶರಂತೆ ಮಾತನಾಡಿರುವಂತಹ ಮತ್ತೊಂದು ಆಡಿಯೋ ಈಗ ವೈರಲ್ ಆಗಿದೆ. ಕಾನ್ಫರೆನ್ಸ್ ಕಾಲ್ನಲ್ಲಿ ಐಶ್ವರ್ಯ ಮತ್ತೆ ಶ್ರೇಯಸ್ ಜೊತೆ ಧರ್ಮನ ಮಾತುಕತೆ ಆಗಿದೆ. ಫೋನ್ ಕಾಲ್ನಲ್ಲಿ ಡಿಕೆ ಸುರೇಶ್ ರೀತಿಯಲ್ಲೇ ಧರ್ಮ ಮಾತನಾಡಿದ್ದಾರೆ ಅನ್ನೋದು. ಸೊ ಕಾಲ್ನಲ್ಲಿ ಡಿಕೆ ಸುರೇಶ್ ಅವರಂತೆ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಮಾತುಕತೆಯಾಗಿದೆ. ರಸ್ತೆ ಕಾಮಗಾರಿಗಳ ಬಗ್ಗೆ ಮಾತನಾಡಿರುವಂಥ ಆಡಿಯೋ ಈಗ ಮತ್ತೆ ವೈರಲ್ ಆಗ್ತಾ ಇದೆ. ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಎಂಥ ಖತರಾ ಕಳ್ಳರಲ್ಲ ಇವರೆಲ್ಲರೂ. ಯಾರ್ದೋ ಹೆಸರನ್ನು ಬಳಸ್ಕೊಂಡು ಅವರ ರೀತಿಯಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಎಳೆದು ತಂದು ಡಿ ಕೆ ಶಿವಕುಮಾರ್ ಅವರ ರೀತಿ ಮಾತನಾಡಿ ಈಗ ಧರ್ಮ ಅಂತ ಈತನ ಹೆಸರು. ಈಗ ಡಿ ಕೆ ಸುರೇಶ್ ರೀತಿಯಲ್ಲೇ ಈತ ಮಾತನಾಡಿದ್ದಾರೆ ಅನ್ನೋದು ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ತನಿಖೆ ಆಗಬೇಕಾಗತ್ತೆ. ಸೊ ಇದು ಆಡಿಯೋ ಎಷ್ಟರ ಮಟ್ಟಿಗೆ ಯಾರದ್ದು ಅಂತೇಳಿ ಗೊತ್ತಾಗಬೇಕಲ್ಲ. ಧರ್ಮ ಅವರೇ ಆ ರೀತಿಯ ಮಾತನಾಡಿದ್ರೆ ಅಥವಾ ಡಿ ಕೆ ಸುರೇಶ್ ಅವರದ ಆಡಿಯೋನ, ಅದೆಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ಆದರೆ ಈ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ, ಈ ಒಂದು ವಂಚನೆಯ ಪ್ರಕರಣ. ಪ್ರಮುಖವಾಗಿ ಮತ್ತೊಂದು ಆಡಿಯೋ ಸಂಭಾಷಣೆಯನ್ನು ವೈರಲ್ ಆಗಿದೆಯಲ್ಲ, ಆ ಆಡಿಯೋದಲ್ಲಿ ಏನಿದೆ ಅದನ್ನು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಹಲೋ ಸರ್, ನಮಸ್ಕಾರ ಸರ್. ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಸರ್ ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಸರ್ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್. ಅದು ಮಾತಾಡೋಣ, ಅದನ್ನೇ ಮಾಡ್ತೀನಿ ಅಂತ ಹಾಂ ಸರ್. ಸರ್ ಜಸ್ಟ್ ಒಂದು ಸರ್ ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ. 9th ವಾಪಸ್ ಬರ್ತೀನಿ ಸರ್. 9th. ನಾಳೆ ಹೋಗ್ತಾ ಇದೆಯಾ? ಹಾಂ ನಾಳೆ ಹೋಗ್ತಾ ಇದ್ದೆ ಸರ್. ಹಾಂ ಸರ್. ಹಾಂ 9th ಬರ್ತೀನಿ ಸರ್. 9th ಬರ್ತೀನಿ ಸರ್. ಮಾತಾಡ್ತೀನಿ. ಇನ್ನೂರೆಲ್ಲ ಇರುತ್ತವಲ್ಲ. ಹಾಂ ಸರ್. ಡೈರೆಕ್ಟ್ ಆಗಿ ಸರ್ ನಾನು ಮಾತಾಡ್ತೀನಿ. ಹಾಂ ಸರ್. ಸರಿ ಸರ್. ಸರಿ ಸರ್. ಸರಿ ಸರ್. ಆಯ್ತು ಸರ್. ಬರ್ತೀನಿ ಸರ್. ಇದನ್ನೆಲ್ಲ ಬಂದಾಗ ಬಾ. ಇವಾಗ ಹೋಗೋದು ನಾಳೆನಾ? ಹಾಂ ನಾಳೆ ಹೋಗ್ತಾ ಇದ್ದೀನಿ ಸರ್. ನಾನು ನಾಳೆನೇ ಆಗುತ್ತೆ. ನಾನು ಫ್ರೀ ಬರಕ್ಕಿರ್ತೇನೆ. ಹಾಂ ಸರ್. ನಾಳೆ ಬಂದ್ರೆ ನಾಳೆ ಬಿದ್ದೆ ಕರೆಕ್ಟ್ ಆಗಿಲ್ಲ. ನೈಟ್ ಅದೇ ಸರ್. ಆಯ್ತು, ನಾನು ನಾಡಿದ್ದು ಆಯ್ತು. ಎಲ್ಲಿದೆ ಅಂತ ಹೇಳ್ತೀಯ ಹಂಗೇನೆ? ಎಲ್ಲಿದ್ಯಾ? ನೀ ಕಂಡಿಡಿ. ನಿನಗೆ ಯಾಕೆ ಹೇಳ್ಬೇಕು ನಾನು? ಕಂಡಿಡ್ತಾ ಇದೀವಿ. ನಾನು ಸ್ವಲ್ಪ ತಗೊಂಡೆ ಕಂಡಿಡ್ತಾ ಇದೀರಿ. ಕೋರ್ಟ್ ರೆಡಿ ಇಟ್ಕೊಂಡಿರೋ. ಆಯ್ತಪ್ಪ. ಮತ್ತೆ ಇನ್ನೇನಪ್ಪ ಸಹೋದರ? ಸರ್ ಏನಿಲ್ಲ ಸರ್, ಅದೇ ಸರ್ ನಾನು ಮುದ್ದನ್ಮೇಗೌಡರು ರಿಲೇಟಿವೇ ಸರ್. ನಿಮ್ಮ ಅವಾಗ ಎಲೆಕ್ಷನ್ ಟೈಮಲ್ಲಿ ಅದೇ ಟಿಕೆಟ್ ತಪ್ಪಿದಾಗಲೂ ನೀವೆಲ್ಲ ಮನೆಗೆ ಬಂದಿದ್ರಿ, ಜೊತೆಲೇ ಇದ್ದೆ ಸರ್. ಮೊನ್ನೆ ಅವ್ರ ತಾಯಿ ಸದ್ದಾಗ ಅಲ್ಲೇ ಇದ್ದೆ. ನಾನು ಆ ಸೈಡ್ ಬಂದು ಮಾತಾಡ್ಸೋಷ್ಟ್ರಲ್ಲಿ ನೀವು ಹೊರಟ್ಬಿಟ್ರಿ ಸರ್. ನಮ್ಮ ತಾಯಿನ ಮಾತಾಡ್ಸಿದ್ರಿ ಸರ್, ನೀವು ನಮಸ್ಕಾರ ಮಾಡಿದ್ರಿ ನಮ್ಮ ತಾಯಿನ. ಹಾಂ ಸರ್. ಕರ್ಕೊಂಬಿಡಿ ಸರ್ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಕರ್ಕೊಂಬಿಡಿ ಅಂತ ನನ್ನ ಸಜೆಷನ್. ಮುದ್ದನ್ಮೇಗೌಡ್ರನ್ನ. ಹಾಂ. ಹಾಂ 9ನೇ ತಾರೀಕು ಬರ್ತೀನಿ ಸರ್. ಸರ್ ಮಾವನು ನಮಗೆಲ್ಲ ಮಾಡಿದಾರಪ್ಪ. ಹಾಂ ಸರ್. ನಾನು ಏನೋ ಮಾಡಿದ್ದು. ಹಾಂ ಸರ್. ಕೇಳ್ತೀಯ ಅಂತ ನನಗೆ ಗೊತ್ತು. ಹಾಂ ಸರ್. ನಾನು ಏನು ಇದು ಮಾಡಬೇಕು ಅದು ಮಾತಾಡ್ತೀನಿ. ಹಾಂ ಸರ್. ಸರ್ ನಿನ್ನವ್ರಿಗೆ ನಿಮ್ಮ ಮಾವನ್ಗೆ
ಹೋಗು. ಅದೇ ಏನಮ್ಮ ಯಾರು ಹೇಳಿದ್ರು ಶ್ರೇಯಸ್? ನಾನು ಕೊಟ್ಟಿದ್ದೀನಿ ಅಂತ? ಸರ್ ನೀವೆಲ್ಲ ಕೊಟ್ಟಿದ್ದೀನಿ ಸುಮ್ಮನೆ ಅದೆಲ್ಲ ಯಾರು ಹೇಳಿದ್ರು ಹೇಳು ನಿನ್ಗೆ? ಶ್ರೇಯಸ್ ಯಾರು ಕೊಟ್ಟಿದ್ದೀನ ಹೇಳಿದ್ರು? ಶ್ರೇಯಸ್ ನಾನು? ಇಲ್ಲ ನಂಗೆ ಗೊತ್ತಿಲ್ಲ ನೋಡಿ ಮಾವ ಆಡಿದವೆಲ್ಲ ನಿಮ್ಗೆ ಯಾಕದು ಕೇಳೋದು ಅವೆಲ್ಲ. ನಾವು ಅವರು ಯಾವುದು ಫೈನಾನ್ಸ್ ಮಾತಾಡಲ್ಲ ಶ್ರೇಯಸ್ ನನಗೆ ಸರ್. ಇವತ್ತು ಒಂದು ಮೂರು ಅಂದ್ರೆ ಒಂದು ಯಾವ್ದೋ ಒಂದು ಇದಕ್ಕೆ 15 ಅರೇಂಜ್ ಮಾಡ್ಬೇಕಾಯ್ತು. ಹಾಂ ಸರ್. ಎಲ್ಲ ಒಂದು 12 ಅರೇಂಜ್ ಆಗಿದೆ. ಹಾಂ ಸರ್. 3 ಅರೇಂಜ್ ಆಗ್ಬೇಕಲ್ಲ ಶ್ರೇಯಸ್. ನೀವು ಬರ್ತಿದಂಗೆ 15 ಆಗೋದು 11 ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.